ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹತ್ರ ಯಾವುದು ಸ್ಟಿಚಿಂಗ್ ಮಿಷಿನ್ ಐತೆ ಅಂತ ಹೇಳ್ತೀನಿ ಅಂತ ಮುಂಚೆಗೆ ಹೇಳಿದ್ದೆ. ಅದನ್ನೇ ವಿಡಿಯೋ ನಾನು ಇವತ್ತು ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯಾವ ಮಿಷಿನ್ ಐತೆ, ಎಷ್ಟು ಥರ ಸ್ಟಿಚ್ ಹಾಕೋದು ಒಂದು ಮಿಷಿನಿಂದ, ನಾನು ಮುಂಚೆ ಯಾವ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದರಲ್ಲೇ ಈ ಮಿಷಿನ್ ತೊಗೊಂಡ್ರೆ ನಿಮಗೆ ಏನೆಲ್ಲ ಬೆನಿಫಿಟ್ ಐತೆ, ಹಾಗೆಯೇ ಏನೆಲ್ಲ ನಾವು ತೊಂದರೆನ ಎದುರಿಸ್ತೀವಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಓಕೆ, ನನ್ನ ಹತ್ರ ಇರೋದು ಉಷಾ ಸ್ವಿಚಿಂಗ್ ಮಿಷಿನ್ ಅಂತ ಹೇಳಿ. ಇದು ಮಲ್ಟಿ ಸ್ವಿಚಿಂಗ್ ಮಿಷಿನು. ಇದರಲ್ಲಿ ಒಂದು 4-5 ಥರ ನಾವು ಸ್ಟಿಚಿಂಗ್ನ ಮಾಡ್ಬೋದು. ಒಂದು ಮಿಷಿನಿಂದನೇ ಈ ಮಿಷಿನಿಂದ ಪಿಕೋನ್ ಕೂಡ ಮಾಡ್ಬೋದು. ಕಲ್ಲರ್ ಅಥವಾ ವೈರ್ ಎರಡನ್ನೂ ದಾರಗಳನ್ನ ಯೂಸ್ ಮಾಡಿಕೊಂಡು ನಾವು ಪಿಕೋನ ಮಾಡ್ಬೋದು. ನಮಗೆ ಸ್ಯಾರಿ ಕಲ್ಲರೇ ಆಗಬೇಕು ಅಂತಂದರೆ ನೂಲಿಂದನೇ ಪಿಕೋ ಮಾಡ್ಕೊಡ್ಬೋದು. ಅದೊಂದು ಈ ಮಿಷಿನಲ್ಲಿ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಮಿಷಿನಲ್ಲಿ ಮಲ್ಟಿ ಸ್ಟಿಚಿಂಗ್ ಇರೋದ್ರಿಂದ ನಾವು ಮಿಷಿನ್ನ ಟೈಟ್ ಮಾಡ್ಕೋಬೋದು ನೂಲುಗಳೆಲ್ಲನೂ. ಹಾಗೆಯೇ ತುಂಬ ಗಟ್ಟಿಯಾಗಿ ಹಾಕ್ಕೊಡಿ, ಕಿತ್ತು ಹೋಗಬಾರ್ದು ಅಂತ ಹೇಳ್ತಾರಲ್ಲ, ಅವೆಲ್ಲನೂ ಹಾಕ್ಕೊಡ್ಬೋದು. ಇದು ಮನೆ ಪರ್ಪಸ್ಗೆ ಅಷ್ಟೇ ಯೂಸ್ ಆಗುತ್ತೆ. ನಾವು ಈ ಮಿಷಿನ್ ಇಟ್ಕೊಂಡು ಅಂಗಡಿ ಮಾಡ್ತೀವಿ ಅಂತ ಹೊರಟ್ರೆ ಅದು ಆಗಲ್ಲ. ಏನಕ್ಕೆ ಅಂತಂದರೆ ಇದು ತುಂಬ ಸ್ಪೀಡ್ ಇಲ್ಲ, ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ. ಸ್ಟಿಚಿಂಗ್ ಅಂದರೆ ಮಲ್ಟಿ ಸ್ಟಿಚಿಂಗ್ ಇರೋದ್ರಿಂದನೇ ಇದು ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ. ತುಂಬ ಸ್ಪೀಡ್ ಇರಲ್ಲ, ಮಾಮೂಲಿ ಮಿಷಿನ್ ಥರ ಇರಲ್ಲ. ಮಾಮೂಲಿ ಚಿಕ್ಕ ಮಿಷಿನು ಸ್ಪೀಡ್ ಹೋಗುತ್ತಲ್ಲ, ಅಷ್ಟು ಸ್ಪೀಡ್ ಹೋಗಲ್ಲ. ಇದು ತುಂಬ ಸ್ಲೋ ಐತೆ ಮಿಷಿನು. ಬನ್ನಿ ಈ ಮಿಷಿನ್ ಬಗ್ಗೆ ಈಗ ಮಿಷಿನ ನೋಡ್ಕೊಂಡು ಬರುವ ಏನೇನೆಲ್ಲ ಫ್ಯೂಚರ್ ಐತೆ ಅಂತ ಹೇಳಿ. ಗಾಯ್ಸ್, ಇವಾಗ ನಾನು ಈ ಮಿಷಿನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದರಲ್ಲೆಲ್ಲ ಏನೇನೆಲ್ಲ ಫ್ಯೂಚರ್ ಐತೆ ಅಂತ ಹೇಳಿ. ಇದರಲ್ಲಿ 4 ಥರ ನಾವು ನೂಲನ್ನ ಚೇಂಜ್ ಮಾಡ್ಕೋಬೋದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಈ ಥರ ಹೇಗೆ ನಾವು ಇದು ಮಾಡಿಕೊಂಡ್ರೆ ಇಲ್ಲಿ ಎ ಐತಲ್ವಾ, ಇದನ್ನೇ ಇಲ್ಲಿಗೆ ಸೆಟ್ ಮಾಡಿಕೊಂಡ್ರೆ ಮಧ್ಯಕ್ಕಷ್ಟೇ ಸ್ಟಿಚಿಂಗ್ ಬೀಳುತ್ತೆ. ಅದೇ ನಾವು ಬಿಗೆ ಇದನ್ನು ಈ ಥರ ಸೆಟ್ ಮಾಡಿಕೊಂಡ್ರೆ ಎಡ್ಜಿಗೆ ಬೀಳುತ್ತೆ. ಅದನ್ನೇ ಮತ್ತು ಸಿಗೆ ನೋಡಿ, ಸಿಗೆ ಇದು ಮಾಡಿಕೊಂಡ್ರೆ ಈ ಥರ ಜಿಜ್ಜಾಗ್ ಥರ ಬರುತ್ತೆ ನೋಡಿ. ಈ ಥರ ತಿರುಗಿಸ್ಕೋಬೋದು. ಇದನ್ನು ನಾವು ಫುಲ್ ಎಡ್ಜ್ಗೆ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ನಾವು ಡಿಗೆ ಶಿಫ್ಟ್ ಮಾಡ್ಕೋಬೋದು. ಇದನ್ನು ಈ ಥರ ಮಾಡಿಕೊಂಡ್ರೆ ಡಿಗೆ ಫುಲ್ ಎಡ್ಜ್ಗೆ ಸ್ಟಿಚಿಂಗು ಬೀಳುತ್ತೆ. ನಾವು ಜಿಗ್ಜಾಗ್ ಮಾಡಬೇಕು ಅಂತಂದರೆ ನಾವು ಯಾವಾಗಲೂ ಸಿಗೆನೇ ಇಟ್ಕೋಬೇಕು. ಇದನ್ನು ಸಿಗ್ನೇ ಇಟ್ಕೊಂಡು ಇದು ಲೆಂತು ಒಂದು ಸ್ಟಿಚಿಂಗಿಂದ ಮತ್ತೊಂದಕ್ಕೆ ಲೆಂತ್ ಅಂತ ಹೇಳ್ತೀವಲ್ವ, ಅದು ಲೆಂತ್ ಇದು. ಇದನ್ನು ಎರಡಕ್ಕೆ ಇಟ್ಕೊಂಡ್ರೆ ನೀಟಾಗಿ ಪಿಕೋ ಮಾಡ್ಬೋದು, ಅಂದರೆ ಜಿಗ್ಜಾಗ್ ಮಾಡ್ಬೋದು. ನೋಡಿ ಇದೈತಲ್ವಾ, ಜಿಗ್ಜಾಗ್ ಮಾಡಬೇಕಾದ್ರೆ ಇದನ್ನು ಬಿಚ್ಚಬೇಕಾಗುತ್ತೆ ನೋಡಿ. ಇದನ್ನು ಬಿಚ್ಚಬೇಕಾಗುತ್ತೆ. ಇದನ್ನು ಬಿಚ್ಚೋದು ವೆರಿ ಈಸಿ, ಹಾಗೆಯೇ ಸೇರಿಸ್ಕೊಳ್ಳೋದು ಕೂಡ ವೆರಿ ಈಸಿ. ನೋಡಿ ಜಸ್ಟ್ ಈ ಥರ ಸೇರಿಸ್ಕೊಂಡ್ರೆ ಆಯಿತು. ಇದೆಲ್ಲ ಸೇರಿಸ್ಕೊಂಡ್ರೆ ಮುಗಿಯುತ್ತದೆ. ಇದು ನಾರ್ಮಲ್ ಸ್ಟಿಚಿಂಗ್ ಹಾಕಬೇಕಾದ್ರೆ ಇದನ್ನು ಬಳಸ್ತೀನಿ. ಹಾಗೆಯೇ ಪಿಕೋ ಮಾಡಬೇಕಾದ್ರೆ ಬೇರೆ ಒಂದೈತೆ, ಅದನ್ನು ನಾವು ಬಳಸ್ಕೋಬೇಕಾಗುತ್ತೆ. ಪಿಕೋ ಮಾಡೋಕ್ಕೆ ನೋಡಿ ಈ ಥರ ಕೊಟ್ಟಿರ್ತಾರೆ. ಇದನ್ನು ಅಷ್ಟೇ ಈಸಿಯಾಗಿ ನಾವು ಸೇರಿಸ್ಕೋಬೋದು. ಅದನ್ನು ಹಿಂಗೆ ಸೇರಿಸ್ಕೊಂಡು ಅದೇ ಥರ ಇದನ್ನು ನಾವು ಸೇರಿಸ್ಕೋಬೋದು. ನಾನು ಒಂದ್ಸಲ ತೋರಿಸ್ತೀನಿ ನೋಡಿ. ಇದನ್ನೇ ಹಿಂಗೆ ಎತ್ಕೊಂಡು ಈ ಥರ ಇದು ಮಾಡಿದ್ರೆ ಲಾಕ್ ಕೊಟ್ಟಿರ್ತಾರೆ ಒಂದು, ಅದು ಲಾಕನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಆರಾಮಾಗಿ ನಾವು ಅದು ಬಿಚ್ಕೊಳ್ಳುತ್ತೆ. ಈಗ ಮತ್ತೆ ಹಿಂಗೆ ಸೇರಿಸೋದು ಅಷ್ಟೇ. ನೋಡಿ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬಂದರೆ ಕರೆಕ್ಟಾಗಿ ಲಾಕ್ ಆಗಿರುತ್ತೆ ಅಂತೇಳಿ ಇದು ಪಿಕೋ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಈ ಮಿಷಿನ್ ತೊಗೊಂಡ್ರೆ ಒಂದು ಯೂಸ್ ಏನಪ್ಪ ಅಂತಂದರೆ ಮಲ್ಟಿ ಸ್ಟಿಚಿಂಗ್ನ ನಾವು ಒಂದೇ ಮಿಷಿನಲ್ಲಿ ಹಾಕೋಬೋದು. ಅಂದರೆ ಒಂದು ಕಡೆಯಿಂದ ನೋಡ್ತೀನಿ ಅಂತಂದರೆ ಈ ಮಿಷಿನ್ ತೊಗೋಬೋದು, ಆದರೆ ಮನೆ ಯೂಸ್ಗೆ ಅಷ್ಟೇ ಇದು ತೊಗೋಬೋದು. ನಾವು ಕಮರ್ಷಿಯಲಾಗಿ ಮಾಡ್ತೀವಿ, ಅಂಗಡಿ ಇಟ್ಟು ಈ ಮಿಷಿನ್ ತೊಗೊಂಡು ಇದು ಮಾಡ್ತೀವಿ ಅನ್ನೋದೆಲ್ಲ ಆಗಲ್ಲ. ಇದು ದಪ್ಪ ಬಟ್ಟೆಗಳನ್ನ ಹೊಲಿಯೋಕ್ಕಾಗಲ್ಲ. ಹಾಗೆಯೇ ದಪ್ಪ ಬಟ್ಟೆಗಳನ್ನ ಹೊಲಿದ್ರೆ ಇಲ್ಲಿ ಬಿಚ್ಕೊಳ್ಳುತ್ತೆ. ಇದು ದಪ್ಪ ಬಟ್ಟೆಗಳನ್ನ ಹೊಲಿದ್ರೆ ಇದು ಬಿಚ್ಕೊಳ್ಳುತ್ತೆ, ಹೊಲಿಯೋಕ್ಕಾಗಲ್ಲ. ಮನೆ ಯೂಸ್ಗೆ ನಾವು ತೊಗೋಬೋದು. ಒಂದು ಜಿಗ್ಜಾಗ್ ಹಾಗೆಯೇ ಪಾಲ್ ಹಾಕಿಸ್ತೀವಿ ಅಂತಂದ್ರೆ ಇವಾಗ ನಿಮಗೆ ಗೊತ್ತು, 100 ರೂಪಾಯಿ ತೊಗೊತಾರೆ, ಒಂದೊಂದು ಕಡೆ 80 ರೂಪಾಯಿ ತೊಗೊತಾರೆ. ಬಟ್ ನಾವೇ ಒಂದು ಮನೇಲಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಬಟ್ ಜಾಸ್ತಿ ಬಟ್ಟೆ ಇದರಲ್ಲಿ ಹೊಲಿಯೋಕ್ಕಂತೂ ಆಗಲ್ಲ. ಇದಕ್ಕೆ ದಾರ ಹಾಕೋದು ಸ್ವಲ್ಪ ಬೇರೆ ಮಿಷಿನ್ಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಬನ್ನಿ ಇವಾಗ ನಾನು ದಾರ ಹಾಕೋದು ಹಿಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿಂದ ಇದಕ್ಕೆ ತೊಗೋಬೇಕು, ಇಲ್ಲಿಂದ ನೆಕ್ಸ್ಟು ಇಲ್ಲಿಗೆ ತೊಗೋಬೇಕು. ಇಲ್ಲಿಂದ ನೋಡಿ ಅದು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಸೇರಿಸ್ಕೋಬೇಕು. ಆ್ಯಂಡ್ ಇಲ್ಲಿಗೆ ಸೇರಿಸ್ಕೊಂಡು ಈ ಥರ ತೊಗೋಬೇಕು. ಆ್ಯಂಡ್ ರಿಪೀಟ್ ಹಿಂಗೆ ಬಂದು ಈ ಥರ ತೊಗೊಂಡು ಇಲ್ಲಿ ಸೂಜಿಗೆ ಸೇರಿಸ್ಕೋಬೇಕು. ಎಲ್ಲ ಸೂಜಿನೂ ಈ ಕಡೆಯಿಂದ ಅಂದರೆ ಲೆಫ್ಟಿಂದ ರೈಟ್ಗೆ ಹಾಕ್ಕೊಂಡ್ರೆ ಬರುತ್ತೆ. ಅಂದರೆ ಹೈ ಸ್ಪೀಡ್ ಮಿಷಿನ್ಗಳಲ್ಲೆಲ್ಲ ಇದು ಸ್ವಲ್ಪ ಚೇಂಜ್ ಐತೆ. ನಾವು ಹಿಂದೆ ಈ ಥರ ಮುಂದೆಯಿಂದ ಹಿಂದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನಾವು ಇದನ್ನು.
ನೋಡಿ ಬಂತು ನೋಡಿ. ಇದರಲ್ಲಿ ಮಲ್ಟಿ ಸ್ಟಿಚಿಂಗ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ನಾನಿವಾಗ ಪಿಕೋ ಹೆಂಗೆ ಮಾಡೋದು ಅಂತ ಈ ಮಿಷಿನಲ್ಲಿ ಹೇಳ್ಕೊಡ್ತೀನಿ. ತುಂಬ ಈಸಿ ಐತೆ, ಎಲ್ಲ ಕಲ್ತ್ಕೋಬೋದು ನೋಡಿ. ನಾವು ಮಾಮೂಲಿ ಮಿಷಿನಲ್ಲಿ ಹೆಂಗೆ ಪಿಕೋ ಮಾಡ್ತೀವಿ ಹಾಗೇ ಈ ಮಿಷಿನಲ್ಲೂ ಕೂಡ ಪಿಕೋನ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಈ ಥರ ಇಳ್ಕೋಬೇಕಾಗುತ್ತೆ. ಕಾಣಿಸ್ತೈತೆ ಅಂತ ಅಂದ್ಕೊತೀನಿ. ನೋಡಿ ಇವಾಗ ಮಿಷಿನಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಇಲ್ಲಿ ಜಿಗ್ಜಾಗ್ ಅಂತ ಕೊಟ್ಟಿರ್ತಾರಲ್ವ, ಇದನ್ನು ನಾವಿಲ್ಲಿ ಇಟ್ಕೋಬೇಕು. ನೋಡಿ ಕರೆಕ್ಟಾಗೈತೆ. ಅಕಸ್ಮಾತ್ ಎ ಲೋ ಇಲ್ಲ ಎ ಡಿ ಅಥವಾ ಬೇರೆ ಕಡೆ ಇದ್ದರೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಾವು ಸಿಗೇನೆ ಇಟ್ಕೋಬೇಕು. ಹಾಗೆಯೇ ಇಲ್ಲಿ ಲೆಂತು 2 ಇಲ್ಲ 3 ಇಟ್ಕೊಂಡ್ರೆ ಆಗುತ್ತೆ. ಈಗ ಪಿಕೋ ಮಾಡೋಕ್ಕೆ ಮಿಷಿನ್ ರೆಡಿ ಆಗೈತೆ. ಈಗ ನಾವು ಮಾಡಿ ತೋರಿಸ್ತೀನಿ. ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ನಾವು ಕೊಡ್ತಾ ಹೋಗಬೇಕು. ಈ ಥರ ಬಟ್ಟೆನ ಕೊಡ್ತಾ ಹೋಗಬೇಕು. ಈ ಥರ ಕೊಡ್ತಾ ಹೋದರೆ ಪಿಕೋ ರೆಡಿ ಆಗುತ್ತೆ. ನೋಡಿ ಜಸ್ಟ್ ಈ ಥರ ಬಟ್ಟೆನ ಕೊಡ್ತಾ ಹೋಗಬೇಕು ಅಷ್ಟೇ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ಅಂತ ಹೇಳಿ. ಅಂದರೆ ನಾನು ಬೇರೆ ಅಂದರೆ ಇದ್ರ ಕಲರೇ ಹಾಕಿಲ್ಲ, ಡೆಮೋ ತೋರಿಸ್ತಿರೋದಲ್ವ, ಹಾಗೆಯೇ ಅದಕ್ಕೆ ಬೇರೆ ಹಾಕಿದ್ದೀವಿ. ಇದೇ ಕಲರ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ, ಸೂಪರಾಗಿ ಕಾಣಿಸುತ್ತೆ. ನೋಡಿ ಹಿಂದೆ ಈ ಥರ ಕಾಣಿಸುತ್ತೆ, ಮುಂದೆ ಈ ಥರ ಕಾಣಿಸುತ್ತೆ. ನೀಟಾಗಿ ಪಿಕೋ ಮಾಡ್ಕೋಬೋದು, ನಾವೇನೇ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಥರ ಈ ಮಿಷಿನಲ್ಲೇ ಮಾಮೂಲಿ ನಾರ್ಮಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ. ಹಾಗೆ ಮತ್ತೆ ಇಲ್ಲಿ ಸ್ವಲ್ಪ ಚೈನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನು ತೆಗಿಬೇಕು. ಲಾಕ್ ಕೊಟ್ಟಿರ್ತಾರೆ, ಈ ಲಾಕಿಂದ ಇದನ್ನು ತೆಗೆದ್ರೆ ಬರುತ್ತೆ. ನೋಡಿ ಇಷ್ಟೇ ಸಿಂಪಲ್ ಬರುತ್ತೆ. ಇವಾಗ ನೋಡಿ ಇವಾಗ ಈ ಥರ ಸೇರ್ಕೊಂತು. ಇವಾಗ ನೋಡಿ ಇವಾಗ ಬರುತ್ತೆ. ಇವಾಗ ಇಲ್ಲಿ ಈ ಥರ ಮಾಡ್ಕೊಂಡಾಯಿತು. ಇಲ್ಲಿ ನಾರ್ಮಲ್ ಸ್ಟಿಚ್ ಹಾಕಬೇಕು ಅಂತಂದರೆ ನಾವು ಹೇಗೆ ಹೋಗಬೇಕಿದ್ದು ಇದನ್ನು ಹೇಗೆ ತಿರ್ಗಿಸ್ಕೊಂಡ್ರೆ ಆಯಿತು. ಇದು ಲೆಂತು ಸಾಕು 3 ಇರುತ್ತೆ. ಇವಾಗ ನಾರ್ಮಲ್ ಸ್ಟಿಚ್ಚನ್ನ ನಾವು ಹಾಕ್ಬೋದು. ನೋಡಿ ಈಗ ಇದಕ್ಕೆ ನಾರ್ಮಲ್ ಸ್ಟಿಚ್ಚನ್ನ ಹಾಕಿ ತೋರಿಸ್ತೀನಿ ನಾನು. ನೋಡಿ ನಾರ್ಮಲ್ ಸ್ಟಿಚ್ ಇದು ಈ ಥರ ಜಿಗ್ಜಾಗ್ ಟೈಪ್ ಬರುತ್ತೆ. ಇದರಲ್ಲೇ ನಾವು ಆರಿ ವರ್ಕ್ಗೆ ಮತ್ತು ಬ್ಲೌಸ್ಗೆ ಸ್ವಲ್ಪ ಡಿಸೈನ್ನ ಮಾಡ್ಕೋಬೋದು. ನಿಮಗೆ ಮುಂಚಾಗಲೇ ಬರುತ್ತೆ ಅಂತ ಅಂದರೆ ನೀವು ಟ್ರೈ ಮಾಡ್ಬೋದು. ಈ ಮಿಷಿನಲ್ಲೇ ಸ್ವಲ್ಪ ವರ್ಕ್ನ ಮಾಡ್ಕೋಬೋದು. ಇಷ್ಟು ಫ್ಯೂಚರ್ ಈ ಮಿಷಿನಲ್ಲಿ ಐತೆ. ಇದರಲ್ಲಿ ಲೋಪಗಳು ತುಂಬ ಐತೆ. ಬನ್ನಿ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಇವಾಗ. ನಾನು ಇಷ್ಟೋ ತನಕ ಈ ಮಿಷಿನಿಂದ ಏನೆಲ್ಲ ಉಪಯೋಗ ಪಡ್ಕೋಬೋದು ಅಂತ ಹೇಳಿದ್ದೀನಿ. ಆದರೆ ಇದರಿಂದ ನಾನು ಏನೇನೆಲ್ಲ ಅನುಭವಿಸ್ದೆ, ಈಗಲೂ ಏನೇನೆಲ್ಲ ಇದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತೀನಿ. ನೋಡಿ ನಾನು ಮುಂಚೆಗೆ ಮೆರಿಟ್ ಮಿಷಿನ್ನ ಯೂಸ್ ಮಾಡ್ತಾಯಿದ್ದೆ. ಅದು ಒಂದೇ ಸ್ಟಿಚಿಂಗ್ ಹಾಕೋಕ್ಕಾಗೋದು, ನಾರ್ಮಲ್ ಸ್ಟಿಚಿಂಗು. ಅದು ತುಂಬ ಚೆನ್ನಾಗಿತ್ತು. ಅದೀಗ ನನ್ನ ತಂಗಿ ಯೂಸ್ ಮಾಡ್ತಾ ಇದ್ದಾಳೆ. ಈ ಮಿಷಿನ್ ತೊಗೊಂಡ್ಮೇಲೆ ಮುಂಚೆಗೆ ಹೇಳ್ದಂಗೆ ನಾನು ತುಂಬ ಅಂದರೆ ತುಂಬ ಸ್ಲೋ ಐತೆ. ಹೊಲಿಯೋಕ್ಕಂತೂ ಆಗಲ್ಲ ಸ್ಪೀಡಾಗಿ, ತುಂಬ ಪೇಷನ್ಸ್ ಇರಬೇಕು. ಅದಲ್ಲದೆ ಇದು ಸ್ವಲ್ಪ ದಪ್ಪ ಬಟ್ಟೆಗಳು, ತಿಕ್ಕಾಗಿರೋ ಬಟ್ಟೆಗಳೆಲ್ಲ ಹೊಲಿಯೋಕ್ಕಾಗಲ್ಲ. ಇದು ಕೂರಲ್ಲ, ಮಿಷಿನ್ ಮುಂದಕ್ಕೆ ಹೋಗಲ್ಲ. ಅದೊಂದು ಸಮಸ್ಯೆ ಐತೆ. ಹಾಗೆಯೇ ನಾವು ದಪ್ಪ ಬಟ್ಟೆನ ಹಾಕಿ ಹೊಲಿತೀವಿ ಅಂತಂದರೆ ನಮ್ಮದು ರೈಟ್ ಸೈಡು ಏನು ಇದಿರುತ್ತೆ ಅಲ್ಲಿ ಬಿಚ್ಕೊತಾನೆ ಇರುತ್ತೆ. ಅದನ್ನು ಟೈಟ್ ಮಾಡ್ಕೊತಾನೆ ಇರಬೇಕು. ಅದೊಂದು ಸಮಸ್ಯೆ ಐತೆ. ಹಾಗೆಯೇ ಈ ಮಿಷಿನಲ್ಲಿ ಅಂಗಡಿ ಎಲ್ಲ ನೋಡುತ್ತೀವಿ ಅಂದರೆ ಆಗಲ್ಲ. ನಾನು ಮುಂಚೆಗೆ ಹೇಳ್ದಂಗೆ ತುಂಬ ಅಂದರೆ ತುಂಬ ಸ್ಲೋ ಐತೆ. ಒಂದು ಮನೆ ಯೂಸ್ನ ಮಾಡ್ಕೋಬೋದು. ಮತ್ತು ಇದರಿಂದ ನೀಟಾಗಿ ಪಿಕೋ ಅಂತೂ ಮಾಡ್ಬೋದು. ಇದಿಷ್ಟಾಗಿತ್ತು ನನ್ನ ಮಿಷಿನ್ ಬಗ್ಗೆ. ಈ ಥರ ವಿಡಿಯೋಗಳು ನಿಮಗೆ ಬೇಕು. ನನ್ನ ಬ್ಲೌಸ್ ಯಾವ ಥರ ಎಲ್ಲ ಹೊಲಿತೀನಿ, ನಾನು ಯಾವ ಥರ ಸ್ಯಾರಿಗೆ ಕುಚ್ಚಾಕ್ತೀನಿ, ಆ ಡಿಸೈನ್ನ ತೋರಿಸ್ಕೊಡಿ, ನಾವು ಹಾಕೊತೀವಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತವಾಗ್ಲಿ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ನಿಮ್ಮ ಪ್ರೀತಿ ಸಪೋರ್ಟ್ ಇರಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ಕುಕ್ಕಿಂಗ್ ವಿಡಿಯೋಗಳು, ಸ್ಯಾರಿ ಕುಚ್ಚು ಡಿಸೈನ್ಸ್ ಎಲ್ಲ ಮಾಡೋಕ್ಕೆ ನಾನು ಸಾಧ್ಯವಾದಷ್ಟು ಟ್ರೈನ ಮಾಡ್ತೀನಿ. ಓಕೆ ಬಾಯ್.